ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿರಿ. ಆತನ ವಾಕ್ಯ ನಮ್ಮಲ್ಲಿದ್ರೆ ನಾವು ಆತ್ಮಿಕವಾದವನ್ನು ಕೇಳ್ತೇವೆ ಹೊರತು ಭೌತಿಕವಾದ ಕೇಳಲ್ಲ. ಬೇರೆ ಭೌತಿಕವಾದ ಖಂಡಿತ ಕೇಳಲ್ಲ. ಅರ್ಥ ಆಯ್ತಾ? ಪೌಲನು ಅದಕ್ಕೆ ಒಂದು ಮಾತು ಹೇಳ್ತಾರೆ ಬೇರೆ. ಪೌಲನು ಒಂದು ಮಾತು ಹೇಳ್ತಾರೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಾಪಂಚಿಕವಾದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ಅನೇಕರು ಸೇವೆಗೆ ಬಂದಿದ್ದಾರೆ ಬೇರೆ, ಬಾಯಿ ಬಿಟ್ರೆ ಆಶೀರ್ವಾದದ ಮಾತುಗಳು. ಬಾಯಿ ಬಿಟ್ರೆ ನೀವು ಮನೆ ತಗೋತೀರಾ, ನೀವು ಕಾರ್ ತಗೋತೀರಾ, ನೀವು ಬಂಗ್ಲೆ ಕಟ್ಕೊತೀರಾ, ನೀವು ಸುಖವಾಗಿರ್ತೀರಾ. ಪ್ರಪಂಚದಲ್ಲಿ ದೇವರನ್ನು ನಂಬದಂತ ಭೌತಿಕರವಾದವರು ಲೋಕದಲ್ಲಿ ಇಲ್ವಾ? ಅವ್ರು ಕಾರ್ ಇಟ್ಕೊಂಡಿಲ್ವಾ, ಬಂಗ್ಲೆ ಮಾಡ್ಕೊಂಡಿಲ್ವಾ, ಸರ್ವ ಸುಖಗಳಲ್ಲಿ ಅವ್ರಿಲ್ವಾ? ಅವ್ರ ಹತ್ರ ಒಡವೆಗಳಿಲ್ವಾ? ಅವ್ರಿಗೆ ಯಾರು ಆಶೀರ್ವಾದಿಸ್ತಾರೆ? ಅವ್ರಿಗೆ ಆಶೀರ್ವಾದಿಸಿದ್ದು ಯಾರು? ಸೈತಾನನ ಆಲೋಚನೆ ಮಾಡಿ. ಭೂಮಿ ಮೇಲೆ ಇರುವಂತ ಸರ್ವವು ದೇವರದು. ಎಲ್ಲವೂ ಆತನಿಗಾಗಿ ಸೃಷ್ಟಿಸಲ್ಪಟ್ಟು ಆತನಿಗಾಗಿಯೇ ಅದೇ. ಏನ್ ಬೇರೆ ಅನ್ಯರಿಗೂ ನಮಗೂ ವ್ಯತ್ಯಾಸವಿಲ್ವಾ ಪ್ರೇರೆ? ಆತ್ಮಿಕ ಆಶೀರ್ವಾದವು ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಅಮೂಲ್ಯವಾದದ್ದು ಗೊತ್ತಾ? ನೀವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಿ. ನಂಬಿಕೆಯಲ್ಲಿ ನೋಡಿದ್ರೆ ಭಿಖಾರಿ, ನಂಬಿಕೆಯಲ್ಲಿ ಭಿಖಾರಿಗಳು, ನಂಬಿಕೆಯಲ್ಲಿ ಭಿಖಾರಿ. ದೇವರು ಹೇಳಿರೋದು ನಂಬಿಕೆ ನೀವು ಐಶ್ವರ್ಯವಂತರಾಗಿರಿ. ಏನು ಇದ್ರು ಇಲ್ಲದಿದ್ದರೂ ದೇವರ ಸ್ತೋತ್ರ ಅಂತ ಹೇಳುವಂತ ರೀತಿಯಲ್ಲಿ ಇರಬೇಕು. ಹೊಟ್ಟೆಗೋಸ್ಕರ ಬಟ್ಟೆಗೋಸ್ಕರ ದೇವರನ್ನು ಹುಡುಕುವಂತ ಅವಶ್ಯಕತೆ ಇಲ್ಲ. ಸೈತಾನನ್ನು ಹುಡುಕಿದ್ರೆ ಸಾಕು, ಆತ ನಿಮ್ಮ ಪಕ್ಕದಲ್ಲೇ ಇರ್ತಾನೆ. ಏನ್ ಪ್ರಿಯರೇ, ಭೌತಿಕವಾಗಿ ತಿಂದು ಉಳಿದು ಆರಾಮಾಗಿ ಮಜವಾಗಿರೋದಕ್ಕೆ ದೇವರು ಎಂತಕ್ಕೆ ಬೇಕ್ರಿ ಪ್ರಿಯರೇ? ಲೋಕ ಸೈತಾನನ್ನು ಹಿಂಬಾಲಿಸ್ತೈತೆ, ನೀವು ಆತನ ಹಿಂಬಾಲಿಸಿದ್ರೆ ಸಾಕು, ಎಲ್ಲ ಕೊಡ್ತಾನೆ ಆತನು. ಸೈತಾನನ ಹತ್ರನೂ ಇದೆ. ದೇವರ ಹತ್ರ ಬೇಡ, ದೇವರೇ ಕೊಡ್ತಾರೆ ಬೇರೆ. ಸೈತಾನನ್ ಕೊಡೋದು ದೇವರ ಹತ್ರನೇ ತಗೊಂಡು ಆತನ ಕೊಡ್ತಾರೆ. ದೇವರೇ ಆತನಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದ್ರೆ ದೇವರೇ ಕೊಡ್ತಾರೆ. ಬಂಗ್ಲೆ ಬೇಕಾ? ಕೊಡ್ತಾರೆ ದೇವರು. ಕಾರ್ ಬೇಕಾ? ಕೊಡ್ತಾರೆ. ಇಷ್ಟಪಟ್ಟು ಹುಡುಗಿ ಬೇಕಾ? ಕೊಡ್ತಾರೆ. ಪರಲೋಕ ಮಾತ್ರ ಕೊಡಲ್ಲ, ಇದು ಮಾತ್ರ ಬರ್ದಿಟ್ಕೊಳ್ಳಿ. ಪರಲೋಕ ಮಾತ್ರ ಕೊಡಲ್ಲ, ಇದು ಮಾತ್ರ ಬರ್ದಿಟ್ಕೊಳ್ಳಿ. ಈ ಜೀವಮಾನದಲ್ಲಿ ಏನ್ ನೀವು ಪಡ್ಕೋತೀರೋ ಅದು ಪರಲೋಕದಲ್ಲಿ ಇರೋದಕ್ಕೆ ಕಳ್ಕೋತೀರಾ. ಐಶ್ವರ್ಯವಂತನ ಕತೆ ಬಹಳ ಸಾರಿ ಹೇಳಿದ್ರು ಬೇರೆ. ಆ ಸ್ಟೋರಿ ನೀವು ಓದಿದ್ರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ದೊಡ್ಡ ವಿಶ್ವಾಸಿ ಐಶ್ವರ್ಯವಂತನು ಭೌತಿಕವಾದದನ್ನು ಹುಡುಕಿ ಐಶ್ವರ್ಯವಂತನಾದ. ಪ್ರತಿದಿನ ವೈಭವದೊಡನೆ ಕುಡಿಯುತ್ತಾ ತಿನ್ನುತ್ತಾ ಪ್ರಾಪಂಚಿಕನಾಗಿ ಬದುಕುತ್ತಾ ಪ್ರಾರ್ಥನೆ ಜೀವಿತವಿಲ್ಲದೆ ಭಯಭಕ್ತಿಯ ಜೀವಿತವಿಲ್ಲದೆ ಆತನ ವೈಭವದೊಡನೆ ಆತನ ಮನೆ ಬಾಗಿಲಲ್ಲಿದ್ದಂಥ ಭಕ್ತನು ದೇವರೇ ದೇವರೇ ದೇವರೇ, ಈ ರೋಗ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ದೇವರೇ, ಈ ಒಂದು ನನ್ನ ಹಾದೋಗಿರೋ ಬಟ್ಟೆ ಹಾಕೊಂಡಿದ್ದಕ್ಕೋಸ್ಕರ ಸ್ತೋತ್ರ ದೇವರೇ ಅಂತ ದೇವ್ರ ಸ್ತೋತ್ರ ಹೇಳ್ತಾ ಇದ್ದಾನೆ ಆತನ. ಅಂತ್ಯದಲ್ಲಿ ಏನಾಯ್ತು ಗೊತ್ತಾ? ಸನ್ನಿವೇಶ ಚೇಂಜ್ ಆಯಿತು. ಭೂ ಸಂಬಂಧವಾದದನ್ನು ಹುಡುಕಿದ್ದವನು ಪಾತಾಳದಲ್ಲಿ ಅಲಿತಾ ಇದ್ದಾನೆ. ಮೇಲಾದವನನ್ನು ಹುಡುಕಿದವನು ಪರದೇಶಿಯಲ್ಲಿ ಸ್ವರ್ಗದ ಜೀವಿತ ಜೀವಿಸ್ತಾ ಇದ್ದಾನೆ. ಏನ್ ಬೇಕು ಅಂತ ದೇವರನ್ನ ಹುಡುಕ್ತಾ ಇದ್ದೀರಾ ಬೇರೆ? ಲೋಕದಲ್ಲಿದ್ದಾಗ ಮನುಷ್ಯರು ಮಾಡಿದಂತ ದೇವರುಗಳ ಬಳಿ ನೋಡ್ತಾ ಇದ್ವಿ. ನಾವು ಏನಂತ ಬೇಡ್ತಾ ಇದ್ವಿ? ಅಲ್ಲಿ ಸೇಮ್ ಅಥವಾ ವ್ಯತ್ಯಾಸ ಏನಾದ್ರೂ ಇದೆಯಾ? ಅವ್ರಿಗೂ ನಮಗೂ ಮೊದಲಿದ್ದಂತ ನಮ್ಮ ಬೇಡಿಕೆಗಳಿಗೂ ಆ ದೇವರುಗಳ ಬಳಿಯಲ್ಲಿ ಈಗಿರುವಂತ ಬೇಡಿಕೆಗಳಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತೀರಾ? ಇಲ್ಲ ಅಂತೀರ. ಭೌತಿಕವಾದದ್ದು ಯಾರಾದ್ರೂ ಪರಲೋಕಕ್ಕೆ ಸೇರ್ಕೋಬೇಕು ದೇವರೇ, ಎಂತ ಕಷ್ಟ ಆದ್ರೂ, ಎಂತ ರೋಗ ಆದ್ರೂ, ಎಂತ ಸಾಲ ಆದ್ರೂ, ಎಂತ ಅವಮಾನ ಆದ್ರೂ ನಾನು ಪರಲೋಕಕ್ಕೆ ಮಾತ್ರ ನಾನು ಹೋಗ್ಲೇಬೇಕು ದೇವರೇ ಅಂತ ಕಡಾಖಂಡಿತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಅಥವಾ ಈ ಲೋಕದಲ್ಲಿ ಪ್ರಾಪಂಚಿಕವಾದಂಥ ಏಸಾವನ ಹಾಗೆ ಸ್ವಲ್ಪ ಹೊತ್ತು ಸುಖ ಪಡೆದಕ್ಕೋಸ್ಕರ, ಸ್ವಲ್ಪ ಕಾಲ ಸುಖ ಭೋಗಗಳನ್ನು ಅನುಭವಿಸೋದಕ್ಕೋಸ್ಕರ ಈ ಜೀವಿತಗಳನ್ನು ನಾವು ಕಳೀತಾ ಇದ್ದೀವಿ? ಆಲೋಚನೆ ಮಾಡೋಣ ಬೇರೆ. ಹೊಟ್ಟೆಯೇ ನಮ್ಮ ದೇವರ ಅಥವಾ ಹೊಟ್ಟೆ ಕೊಟ್ಟಂತ ದೇವರೇ ನಮ್ಮ ದೇವರ?